ನಮಸ್ಕಾರ. ಸಂಸತ್ ಭಾರತ ಸಂಸ್ಕೃತಿ ಸಚಿವಾಲಯದ ಆಶ್ರಯದಲ್ಲಿ ಸಾಮಾಜಿಕ ಕಲಾವಿದರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಸೆಮಿನಾರ್ನ ಟಾಪಿಕ್ಕು ಸಂಘಟನೆಯಲ್ಲಿ ಇಂದಿನ ಸಾಧ್ಯತೆ ಮತ್ತು ಸವಾಲುಗಳು. ಕರ್ನಾಟಕ ಬೀದಿ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಹಾಗೂ NSTಯ ಹಿರಿಯ ಪದವೀಧರರಾದಂಥ ನಮ್ಮ ಸಾಂಬಶಿವ ದಳವಾಯಿ ಸಾಹೇಬರು ಕಳೆದ 40 ವರ್ಷಗಳಿಂದ ಕನ್ನಡ ರಂಗಭೂಮಿಯಲ್ಲಿ ಸಕ್ರಿಯವಾಗಿ, ಅದರಲ್ಲೂ ಬೀದಿ ನಾಟಕದ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರು 3 ವರ್ಷ NSTಯಲ್ಲಿ 1985ರಲ್ಲಿ NSTಯನ್ನು ಮುಗಿಸಿ ಬೆಂಗಳೂರು ಬಂದು ಬೆಂಗಳೂರಿನಲ್ಲಿ ಇಂಥ ಸಂಸ್ಥೆಯ ಜೊತೆ ಕಳೆದ 40 ವರ್ಷಗಳಿಂದ ಒಡನಾಟದಲ್ಲಿದ್ದಾರೆ. ಅವರು ಈಗ ನಮ್ಮ ಈ ಸಂಘಟನೆಯ ಇವತ್ತು ಯಾವ ರೀತಿ ಸಂಘಟನೆ ಮಾಡಬೇಕು, ಆ ಸಂಘಟನೆಯ ಸಾಧ್ಯತೆ ಸವಾಲುಗಳೇನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರುವ ಈ ಇಂಗ್ಲೀಷ್ನಲ್ಲಿ ಲಿಟ್ರೇಚರಿ ಇಂಗ್ಲೀಷ್ನಲ್ಲಿ MA ಮಾಡಿರುವಂಥ ನಳಿನ ಅವ್ರನ್ನ ನಾನು ನಮ್ಮ ಸಂಸ್ಥೆ ಪರವಾಗಿ ಕಾರ್ಯಕ್ರಮ ಮತ್ತು ನಮ್ಮ ಆಲ್ ಇಂಡಿಯಾ ರೇಡಿಯೋ ಅಂತ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿರುವಂಥ ಗೆಳೆಯರಾದಂಥ ರಂಗಸ್ವಾಮಿ ಅವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಗುರುಗಳಾದಂಥ ಸಾಂಬಶಿವ ದಳವಾಯಿಯವರು ಇವತ್ತು ನಮ್ಮ ಸಂಘಟನೆಯಲ್ಲಿ ಇಂದಿನ ಸಾಧ್ಯತೆ ಸವಾಲುಗಳ ಬಗ್ಗೆ ಮಾತಾಡ್ತಾರೆ. ಅವರೂ ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ನೇರವಾಗಿ ದಳವಾಯಿ ಸರ್ ತಮ್ಮ ಅನಿಸಿಕೆಯನ್ನು ಮತ್ತು ಇದರ ಸಾಧ್ಯತೆ ಸವಾಲುಗಳ ಬಗ್ಗೆ ಮಾತಾಡಿ ಸರ್ ಚರ್ಚೆ ಮಾಡಿ. ಯಾವ ರೀತಿ ಸಂಘ ಹುಟ್ಟಾಕಬೇಕು, ಯಾವ ರೀತಿ ಬೆಳೆಸಬೇಕು, ಅದರ ಸಾಧ್ಯತೆಗಳೇನು. ವೇದಿಕೆ ಮೇಲೆ ಇರುವಂಥ ಗಣ್ಯರೇ ಹಾಗೂ ನನಗೆ ನನ್ನ ಸ್ನೇಹಿತರು, ಸಂಸತ್ ಥಿಯೇಟರ್ ಬೆಂಗಳೂರು ಇವರು ಆಯೋಜಿಸಿರುವಂಥ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಇಂದಿನ ಸಾಧ್ಯತೆಗಳು ಮತ್ತು ಸವಾಲುಗಳು ಅನ್ನೋ ವಿಷಯದ ಮೇಲೆ, ಅಂದರೆ ಇದು ಬಹುಶಃ ಈ ಸಾಲು ಎಲ್ಲ ವಿಭಾಗಕ್ಕೂ ಅಂದ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸಂಘಟನೆಯ ಇಂದಿನ ಸಾಧ್ಯತೆಗಳು, ಸಂಘಟನೆಯ ಇಂದಿನ ಸಾಧ್ಯತೆಗಳು ಅನ್ನೋದು ಎಲ್ಲ ವಿಭಾಗಕ್ಕೆ ನಮ್ಮ ಭರತಖಂಡದಲ್ಲಿ ಯಾವ್ಯಾವ ವ್ಯವಸ್ಥಿತ ಯಾವ್ಯಾವ ಸಂಘ ಸಂಸ್ಥೆಗಳು ಏನೆಲ್ಲ ನಡೆಸ್ತಾ ಇದೆ ಅನ್ನೋದು ದಿಕ್ಕಿನಲ್ಲಿ ಇಂಥದ್ದೊಂದು ಬರಹ ಇಲ್ಲಿ ಅಂಟಿಸಲಾಗಿದೆ. ನಿಜವಾಗೂ ಹೇಳಬೇಕಂತಂದರೆ ಇಲ್ಲಿ ಸಂಸತ್ ಥಿಯೇಟರ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇರುವಾಗ ನಾನು ನೇರವಾಗಿ ರಂಗಭೂಮಿ ಕಡೆಗೆ ವಾಲಲಿಕ್ಕೆ ಸಾಧ್ಯತೆ ಇದೆ. ರಂಗಭೂಮಿ ನಿಮಗೆ ಗೊತ್ತಿರ್ಬೋದು, ರಂಗಭೂಮಿ ಅಂದರೆ ಏನು, ಎಲ್ಲಿಂದ ಅದರ ಮೂಲ ಪ್ರಾರಂಭ ಆಗ್ತಾ ಇದೆ, ಈಗಿನ ಸಮಯಕ್ಕೆ ಈಗಿನ ಕಾಲಕ್ಕೆ ಯಾವ ನೆಲೆಯ ಯಾವ ಸ್ಥಿತಿಯಲ್ಲಿ ಯಾವ ಜಾಗದಲ್ಲಿ ಅದನ್ನು ಪಯಣಿಸ್ತಾ ಇದೆ ನಮಗೆ ಗೊತ್ತಿದೆ. ಯಾವ ರೀತಿಯಲ್ಲಿ ಪಯಣಿಸ್ತಾ ಇದೆ, ಹೇಗೆ ರೂಪುಗೊಳ್ಳುತ್ತದೆ. ನಾವು ಭರತಖಂಡದಲ್ಲಿ ಆದಿಯಾಗಿ ತುಂಬ ಆದಿ ಕಾಲದಲ್ಲಿ ನಾವು ಯಾವಾಗ ನಾವು ರಂಗಭೂಮಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ದೇವಿಯ ಆರಾಧನೆಯಲ್ಲಿ, ದೇವತೆಯ ಆರಾಧನೆಯಲ್ಲಿ ನಾವು ತೊಡಗಿದ್ದಾಗ ಜಾನಪದದಲ್ಲಿ ಅಲ್ಲಿ ನಾವು ಗುರುಸ್ಕೊಂಡಿದ್ದೇವೆ. ಯಾವ ಒಬ್ಬ ಪೂಜಾರಿ ಗಂಟೆ ಬಾರಿಸ್ತಾನೆ, ಆ ದೇವಿಯನ್ನು ಕೇಳ್ಕೊತಾನೆ, ತನ್ನಾಗಿ ಮೈ ಮೇಲೆ ಆ ದೇವಿ ಬಂದು ಹೋಗುತ್ತೆ. ಸೊ ಅಲ್ಲಿ ಮೊಟ್ಟ ಮೊದಲಿಗೆ ಜಾನಪದದಲ್ಲಿ ನಾವು ಗುರುತಿಸಲ್ಪಟ್ಟಿರುವಂಥ ಜಾಗ. ಒಬ್ಬರನ್ನ ಕೇಳ್ತಾನೆ, ಆ ದೇವಿ ಏನೋ ಹೇಳ್ತಾ ಹೋಗ್ತಾನೆ. ಈ ದಿಕ್ಕಿನಲ್ಲಿ ನಾವು ರಂಗಭೂಮಿಯನ್ನು ಜಾನಪದ ದೇವಿಯಲ್ಲಿ ನಾವು ಗುರುಸ್ಕೊಂಡಿದ್ದೀವಿ. ಎಲ್ಲದಕ್ಕೂ ಮೂಲ ಜಾನಪದ ಅನ್ನೋದು ನಮ್ಗೆ ಗೊತ್ತಿದೆ. ಎಲ್ಲದಕ್ಕೂ ಜಾನಪದ ಮೂಲ. ಜಾನಪದ ಹಾಡು ಅಂತ ಕೇಳ್ತಿದ್ವಿ, ಎಲ್ಲಿಂದ ಬಂತು ಜಾನಪದ ಹಾಡು?
ಜಾನಪದ ಜನರಿಂದ ಬಂದಿರ್ಬೇಕು ತಾನೆ. ಹೌದು, ಜಾನಪದ ಏನು ಹೇಳುತ್ತೆ? ಏನು ಹೇಳುತ್ತೆ ಜಾನಪದ? ಅದಕ್ಕೆಲ್ಲಾದರೂ ರೀತಿ ರಿವಾಜ್ ಇದೆಯಾ? ಜಾನಪದಕ್ಕೆ ಹೆದರಿಕೆ ಇದೆಯಾ? ಲಜ್ಜೆ ನಾಚಿಕೆ ಏನಾದರೂ ಇದೆಯಾ? ಲಜ್ಜೆ ನಾಚಿಕೆ ಇಲ್ಲದಂತಂದ್ರೆ ಅದು ಒಂದೇ. ಮತ್ತು ನಾವು ಮತ್ತೆ ಹುಡ್ಕೋದಿಲ್ಲಿ ಅದೇ ಜಾನಪದದಲ್ಲಿ ನಾವೇನಾದರೂ ಹುಡ್ಕೋತಿದ್ವಿ ಜಾನಪದದಲ್ಲಿ. ಆ ಜಾನಪದ ಏನನ್ನು ಹೇಳ್ತದೆ? ಹೆದರಿಕೆ ಇಲ್ಲ ಅಂತಂದ್ರಲ್ಲ ನಾನು. ಅಡ್ಡ ಗುಡ್ಡದ ನಡುವೆ ದೊಡ್ಡಮ್ಮೆ ಕಾಯುವಳೆ, ಒಡ್ಡಾರ ಹುಡುಗಿ ನಾನಾ ಸೂಳೆ. ಹೆದರ್ತಿಲ್ಲ, ಹೆದರ್ತಿಲ್ಲ. ಅಷ್ಟೊಂದು ಗಂಭೀರವಾಗಿ ಎಲ್ಲದನ್ನು ಬಿಚ್ಚಿಡ್ತಾ. ಅದಕ್ಕೆ ನಾವು ಕೇಳಿದ್ದು, ನಾವು ಅದನ್ನು ಕರೆದಿದ್ದೇನಂತಂದರೆ ಅದು ಭೂತಾರಾಧನೆ ಅಂತ ಕರೀತೀವಿ. ಹೌದು, ಆಗಿನ ಕಾಲದಲ್ಲಿ ಮತ್ತೇನು ಇರಲಿಲ್ಲ, ಸಮಾನಾಂತರವಾಗಿ ಇರಲಿಲ್ಲ, ಇತ್ತು. ಭರತ ಮುನಿಯ ಕಾವ್ಯ ಮೀಮಾಂಸೆಯನ್ನು ಪ್ರಾರಂಭದಲ್ಲಿ ಕಟ್ಟಿಕೊಡ್ಲಿಕ್ಕೆ ಶುರು ಮಾಡ್ತಾರಲ್ವ, ಆ ಜಾಗದಲ್ಲಿ ನಾವು ರಂಗಭೂಮಿಯನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಹೌದು, ನಮ್ಮ ಈ ಭರತಖಂಡಕ್ಕಿಂತ ಹಿಂದೆ ಇಡೀ ಜಗತ್ತಿನಲ್ಲಿ ಮತ್ತೆ ಎಲ್ಲೆಲ್ಲಿದೆ ನೋಡಿ. ನಿಮ್ಗೆ ಅರಿಸ್ಟಾಟಲ್ ಅಂತ ಕೇಳಿದ್ದೀರಿ, ಅರಿಸ್ಟಾಟಲ್ ಅಂತ ಕೇಳಿದಿರಿ ನೀವು. ಅರಿಸ್ಟಾಟಲ್ ಕೂಡ ರಂಗಭೂಮಿಯ ಮೇಲೆ ಕೆಲಸ ಮಾಡೋದು. ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಈ ಕಾಲದ ಈ ಸ್ಥಿತಿಯ ಈ ನೆಲದಲ್ಲಿ ಈಗಿದ್ದೀನಿ. ಯಾರ ಹಿಂದಿನ ನಮಗೆ ಪೂರ್ವಜರು ಅರಿಸ್ಟಾಟಲ್ ಆಗಿರ್ಬೋದು, ಭಾವಭೂತಿ ಆಗಿರ್ಬೋದು, ಭಟ್ಟ ನಾಯಕ ಇರ್ಬೋದು, ಭಟ್ಟ ನಾರಾಯಣ ಇರ್ಬೋದು, ನಂದಿಕೇಶ್ವರ ಇರ್ಬೋದು, ಹೀಗೆ ಬೆಳ್ಕೊಂಡು ಬಂದಿರೋ ಆ ದೊಡ್ಡ ಪರಂಪರೆಯ ಸಾಲಿನ ತುದಿಯಲ್ಲಿ ಈ ತುದಿ ನಾವು ಹೆಂಗೆ ಗುರುಸಲಿಕ್ಕೆ ಸಾಧ್ಯತೆ ಇದೆ? ನಾನು ಈ ಜಾಗದಲ್ಲಿ ಇದ್ದೀನಿ, ಈ ಅವಶ್ಯಕತೆ ನನಗಿದೆ, ಈ ಕಾಲಮಾನದಲ್ಲಿ ನಾನು ಇದ್ದೀನಿ. ಈ ಸಾಧ್ಯತೆಗಳಿದಾಗ, ಸವಾಲುಗಳಿದಾಗ, ಇದು ಒಂದು ಜಾಗದ ಆ ನೆಲೆಯ, ಆ ಸೊಗಡಿನ, ಪರಿಸರದ ಪ್ರಾದೇಶಿಕವಾಗಿ ಒಂದು ಕಟ್ಟಿಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಾಂದರೆ ಬೆಂಗಳೂರು ನಗರವನ್ನು ಏನು ಕರೀತಾರೆ? ಬೆಂಗಳೂರು ನಗರವನ್ನು ಏನು ಕರೀತಾರೆ? ನೀವು ಎಷ್ಟೇ ಸಾಂಸ್ಕೃತಿಕವನ್ನು ಪ್ರತಿದಿನ ನಾಟಕ ಮಾಡಿ ಅಲ್ಲ, ಸಾಂಸ್ಕೃತಿಕವನ್ನು ಗಟ್ಟಿಗೊಳಿಸಿ ತೋರಿಸಿ, ಆದರೆ ಬೆಂಗಳೂರನ್ನು ಸಾಂಸ್ಕೃತಿಕ ಜಗತ್ತಿನಲ್ಲಿಂದ ದೂರ ಇಡಲಿಕ್ಕೆ ಸಾಧ್ಯತೆ ಇದೆ. ಮೈಸೂರು ಅಂದ ತಕ್ಷಣ ಏನೋ ಒಂದು ಬರುತ್ತಲ್ಲ, ಜಾನಪದ ಅಂದರೆ ಏನೋ ಒಂದು ಬರುತ್ತಲ್ಲ ನಮ್ಮ ಕಾನ್ಸೆಪ್ಟಲ್ಲಿ. ಹಾಗೆ ಆ ಪ್ರಾದೇಶಿಕ ಸ್ಥಿತಿಯನ್ನು, ಆ ಕಾಲಮಾನದ ಒತ್ತಡಗಳ ನಡುವೆ ನಾವು ಈಗಿನ ಸಾಧ್ಯತೆಗಳನ್ನು, ಸವಾಲುಗಳನ್ನು ಸ್ವೀಕರಿಸಬೇಕು. ಆ ಕಾಲಮಾನ, ಹಿಂದಿನ ಕಾಲಮಾನ ಬೇರೆ, ಈಗಿನ ಕಾಲ ನಾವು ಅನ್ಬಹುದು. ನಮ್ಮ ದೇಶ ಚಂದ್ರನ ಮುಟ್ಟು ಬಂದಿದೆ, ಚಂದ್ರನಲ್ಲಿ ನಡೆದಾಡ್ತಾ ಇದೆ, ಅಲ್ಲಿಂದ ಫೋಟೋ ರವಾನೆ ಆಗ್ತಾ ಇದೆ, ಅದು ನಿಜ ಅಲ್ಲ ಅಂತ ಹೇಳಿಲ್ಲ. ಆದರೆ ಒಂದು ದೇಶವನ್ನು ಗುರುತು ಹಚ್ಚಬೇಕು ಅಂತಂದರೆ ಆ ಜಗತ್ತಿನ, ಆ ದೇಶದ ಸಾಂಸ್ಕೃತಿಕ ಜಗತ್ತನ್ನು ಮೊಟ್ಟ ಮೊದಲಿಗೆ ಗುಣಮಟ್ಟದಲ್ಲಿ, ಮೌಲಿಕ ಮಾಪದಲ್ಲಿ ಹಿಡಿದಿಡೋ ಸಾಧ್ಯತೆ ಇರೋದ್ರಿಂದ ಇವತ್ತು ಭಾರತ ದೇಶ ಆ ಪರಂಪರೆಯ ದಿಕ್ಕಿನಲ್ಲಿ ಗುರುಸ್ಕೊಂಡಿದೆ. ಸಾಂಸ್ಕೃತಿಕ ಜಗತ್ತಿನಲ್ಲಿ ಬಹಳ ವೈಭವವಾಗಿ ಗುರುಸ್ಕೊಂಡಿರೋದ್ರಿಂದ ಈ ದೇಶವನ್ನು ಪರಂಪರೆಯ ಜಗತ್ತು ಅಂತ ಗುರುಸ್ಕೊಂಡಿದೆ. ಈ ದಿಕ್ಕಿನಲ್ಲಿ ನಾವು ದೇಶವನ್ನು ಗುರುತಿಸಿದ್ದೋ ಈ ಕಾರಣಕ್ಕೆ ಸಾಂಸ್ಕೃತಿಕ ಜಗತ್ತನ್ನು ನಾವು ಜಗತ್ತಿಗೆ ಕೊಟ್ಟಿರೋದನ್ನ ಗುರುತಿಸ್ಕೊಂಡಿದ್ದೀವಿ. ಹಾಗಾಗಿ ಈಗಿನ ಸ್ಥಿತಿನೇ ಬೇರೆ, ಕಾಲಮಾನನೇ ಬೇರೆ. ಏನು ಸವಾಲಿದ ಸಾಧ್ಯತೆ ಏನಿದೆ? ಎಲ್ಲರಿಗೂ ಎಟಕುವಂಥ ರಂಗಭೂಮಿ. ಆದರೆ ಕಲೆಗಳು ಎಷ್ಟು? ಕಲೆಗಳು 64 ಕಲೆಗಳು ಕೂಡ ಈಗಿನ ಪೀಳಿಗೆಗೆ ನಿಮಗೆ ಮುಟ್ಟಿಸುವಂಥ ಅಥವಾ ಇನ್ನೂ ಕೆಲವರಿಗೆ ಮುಟ್ಟಿಸುವಂಥ ಆ ಕೆಲಸ ಇದೆಯಲ್ಲ, ಅದು ಈಗಿನ ಪರಿಸ್ಥಿತಿಯ ಸಾಧ್ಯತೆಗಳು. ಈ ಸಾಧ್ಯತೆ ಇಟ್ಕೊಂಡು ಹೌದು ಬರೀ ಮುಟ್ಟಿಸೋದ್ರ ಜೊತೆಗೆ
ಪ್ರಚಾರಗೊಳಿಸುವಂಥದ್ದು, ತೋರಿಸುವಂಥದ್ದು, ಅಗಾಧವಾದದ್ದನ್ನು ತೋರಿಸುವಂಥದ್ದು. ಇಷ್ಟೊಂದು ಟಿ ವಿ ಮಾಧ್ಯಮ ಇರಲಿ, ಯಾವುದೇ ಬಲಿಷ್ಠ ಮಾಧ್ಯಮ ಇರಲಿ, ಇದನ್ನು ಹೊರತುಪಡಿಸಿ ಈ ರಂಗಭೂಮಿಯನ್ನು ನಾವು ನಿಮ್ಮ ಮುಂದೆ, ನಿಮ್ಮ ಈ ಪೀಳಿಗೆ ತಂದಿಡೋದಿದೆಯಲ್ಲ, ರಂಗಭೂಮಿಯ ಸಾಧ್ಯತೆಗಳು ಎಲ್ಲಿ ಮರೆಮಾಚಿಬಿಡ್ತೀವಿ. ಆ ಟಿ ವಿ ಬಂತು, ಆ ಸಿನಿಮಾ ಬಂತು, ಅಲ್ಲ, ಇಂಥ ಅದ್ಭುತವಾದ ಮಾಧ್ಯಮ ಇದ್ದಾಗಲೂ ರಂಗಭೂಮಿ ತನ್ನ ಧೃತಿಗೆಳೆದ ಇವತ್ತಿಗೂ ನಿಮ್ಮ ಇಂಥ ಹಸುಳೆಯ ಕಣ್ಣುಗಳಿಗೆ ಮತ್ತೆ ಮತ್ತೆ ಒಂದು ದಕ್ಷಿ ಕೊಡೋದಿದೆಯಲ್ಲ, ಆ ಸಾಧ್ಯತೆ ಈಗಲೂ ರಂಗಭೂಮಿ ಕಡೆಯಿಂದ ಉಲ್ಬಣಿಸ್ತಾ ಇದೆ. ಆ ತಾಕತ್ತು ನಿಮ್ಮ ಕಣ್ಣಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಷ್ಟೊಂದು ಗಂಭೀರವಾಗಿ ಪರಿಣಾಮಕಾರಿಯಾದ ರಂಗಭೂಮಿ ಮಾಧ್ಯಮ ಅದು ಮತ್ತೊಂದಿಲ್ಲ. ಜಾನಪದ ಹಾಡು ಒಬ್ಬನ ಹಾಡ್ಬೋದು, ಭಾವಗೀತೆ ಮತ್ತೊಬ್ಬನ ಹಾಡ್ಬೋದು, ಸಿನಿಮಾ ಹಾಡು ಒಬ್ಬನೇ ಹಾಡ್ಬೋದು, ಎಲ್ಲರೂ ಒಬ್ಬೊಬ್ಬರೇ ಮಾಡ್ಬೋದು. ಆಮೇಲೆ ಇಲ್ಲಿ ಪೇಂಟಿಂಗ್ ಇರ್ತದೆ, ಈ ಕಡೆ ಇರುತ್ತೆ, ಒಬ್ಬನೇ ನಿಂತ್ಕೊಂಡು ಬ್ರಷನ್ನು ಆಡಿಸ್ಬೋದು. ಹೌದಾ? ಗೊತ್ತಿದೆ. ಆದರೆ ಈ ರಂಗಭೂಮಿಯ ಮಾಧ್ಯಮ ಒಬ್ಬರ ಕೈಗೆ ಆಗೋದಿಲ್ಲ. ಇದು ಸಮೂಹ ಮಾಧ್ಯಮ. ಸಾಮೂಹಿಕವಾಗಿ ನಾವೆಲ್ಲ ಸೇರಿ ಒಟ್ಟಾಗಿ ಒಂದು ಅನಿಸಿಕೆಯನ್ನು ನಿಮ್ಮ ಕಣ್ಣಿಗೆ, ನಿಮ್ಮ ಮನಸ್ಸಿಗೆ ತೋರಿಸುವಂಥ ಕೆಲಸ ಏನಾಯ್ತಲ್ಲ, ಅದು ರಂಗಭೂಮಿ. ದೃಶ್ಯವನ್ನು ಇಟ್ಕೋಬೇಕು ನಾವು, ಶ್ರವಣವನ್ನು ಕೂಡ ಇರಬೇಕು. ಒಂದು ಚಿತ್ರ, ಒಂದು ಕಲೆ, ಅದು ಒಬ್ಬರಿಗೆ ಒಂದು ಥರ ಕಾಣಿಸ್ಬೇಕು, ಬೇರೆಯವರಿಗೆ ಬೇರೆ ಥರ ಕಾಣಿಸ್ಬೇಕು. ಅದು ಹಾಗಲ್ಲ. ನಮ್ಮ ನಾಟಕ ಎಲ್ಲರಿಗೂ ಹೇಗೆ ಕಾಣಿಸ್ಬೇಕು ಹಾಗೇ ಕಾಣಿಸ್ಲಿಕ್ಕೆ ಈಡು ಮಾಡುವಂಥ, ದೃಶ್ಯಗಳ ಈಡು ಮಾಡುವಂಥ ಕೆಲಸ ರಂಗಭೂಮಿ ನಿರಂತರ ಮಾಡ್ತಾ ಇದೆ. ಅಂದರೆ ತುಂಬ ಗಟ್ಟಿಗೊಳ್ಳುವಂಥ, ಪಕ್ಕಗೊಳ್ಳುವಂಥ ಸ್ಥಿತಿಯಲ್ಲಿರುವ ಜಗತ್ತು ಈಗ. ಏನಾದರೂ ಪಕ್ಕಗೊಳ್ತದೆ ಅಂತಂದರೆ ಶ್ರೇಷ್ಠ ಆಗುತ್ತೆ, ಪಕ್ಕಗೊಳ್ಳಿಲ್ಲ ಅಂತಂದರೆ ಕೆಳಗೆ ಬಿದ್ದು ಹೋಗುತ್ತೆ. ಬಿದ್ದು ಹೋಗೋದು ಭಾಳ ಸುಲಭ, ಆದರೆ ಕಟ್ಟಿಕೊಳ್ಳುವಂಥ ಸಾಧ್ಯತೆ ಇದೆಯಲ್ಲ, ಅದು ತುಂಬ ಒಳ್ಳೆಯದು. ಆಮೇಲೆ ಒಂದು ಸಂಘಟನೆ ಒಂದು ಕಡೆಗೆ, ನಿರ್ಮಾಣ ಒಂದು ಕಡೆಗೆ, ನಿರ್ದೇಶನ ಒಂದು ಕಡೆಗೆ, ಹೀಗೆ ವಿಭಾಗವಾಗಿ ಹಂಚಿ ಹೋಗಿದೆ. ಆದರೆ ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ, ನಿರ್ದೇಶನ ಮಾಡುವ ದಿಕ್ಕಿನಲ್ಲಿ ಸಂಘಟನೆಯನ್ನು ಮಾಡುವ ಆ ಚಾತುರ್ಯ ಇದೆಯಲ್ಲ, ಅದು ಬಹಳಷ್ಟು ಜನರಿಗೆ ಬರೋದಿಲ್ಲ. ಅದು ಬೆರಳೆಣಿಕೆಯ ಜೀವಿಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ. ಅಂಥ ಸಾಧ್ಯತೆಯಲ್ಲಿ ಬಹುಶಃ ನಮ್ಮ ಸುರೇಶ್ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ. ಒಬ್ಬ ನಿರ್ದೇಶನ ಮಾತ್ರ ಮಾಡಕ್ಕೆ ಬರ್ತದೆ, ಸಂಘಟನೆ ನಿಮ್ಮಂಥ ಯುವಕರನ್ನು ಸೇರ್ಸಕ್ಕೆ ಆಗೋದೇ ಇಲ್ವಲ್ಲ. ನಿರ್ಮಾಣ ಯಾರೋ ಒಬ್ಬನು ದುಡ್ಡು ಹಾಕಿಬಿಡ್ತಾನೆ, ಎಲ್ಲೋ ನಡೆಯೋದು ಎಲ್ಲೋ ತೋರಿಸ್ಬಿಡ್ತಾನೆ. ಹೀಗೆ ಜಗತ್ತಿರ್ತದೆ. ಈಗ ಜಗತ್ತಿರೋದ್ರಿಂದ ಸಂಘಟನೆ ಈ ಮೂರನ್ನು ಸುಲಲಿತವಾಗಿ ತಗೊಳ್ಳೋ ಧೈರ್ಯ, ಸಾಹಸ ಬೇರೆಯವರಿಗೆ ಬರೋದಿಲ್ಲ. ಅದು ಕೆಲವು ಜನಗಳು ಮಾತ್ರ ಇರ್ತದೆ. ಸ್ನೇಹಿತರೆ, ನಾವು ಈ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ನಾವೀಗ. ಹೌದು, ಏನಿದು ಎಲ್ಲರೂ ಬಹಳ ಮಾತಾಡ್ಕೊಳ್ತಾರೆ, ಕೆಲವರು ತುಚ್ಛವಾಗಿ ಮಾತಾಡ್ತಾರೆ. ನಾನು ರಂಗಭೂಮಿನ ಅಂತಂದರೆ ಏನು ಎಂಥ ಆಕೃತಿ ಮನುಷ್ಯಂದು ಜೀವಂತವಾಗಿ ಮಾತಾಡ್ತಾರೆ. ನಾನು ನಾಟಕದವರು ಅಂತ ನೋಡಿ ಹಿಂಗೆ ಇರುತ್ತೆ, ಹಿಂಗೆ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ನಾಟಕದವನು, ಬ್ರೋ ನಾಟಕದವನು ಅಂದರೆ ಅವನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಆಮೇಲೆ ಬೀದಿ ನಾಟಕ ಮಾಡುವವರಂತೂ ಬಿದ್ದೇ ಹೋಗ್ತಾರೆ. ಈ ಬೀದಿ ನಾಟಕ ಮಾಡುವನು ಎಲ್ಲ ಮಾಧ್ಯಮಕ್ಕಿಂತ ಬಹಳಷ್ಟು ಮಾಧ್ಯಮ ಇದಾವೆ. ನಮ್ಮ ರಂಗಭೂಮಿ ಬಹಳ ಪ್ರಕಾರಗಳಿದಾವೆ. ಪೌರಾಣಿಕ ಇದೆ, ಐತಿಹಾಸಿಕ ಇದೆ, ಸಾಮಾಜಿಕ ಇದೆ, ಅಸಂಗತ ಇದೆ, ಬಡ ನಾಟಕ ಇದೆ, ಅಸಂಬದ್ಧ ನಾಟಕ ಇದೆ. ಗೊತ್ತಾಗುತ್ತೆ ನಿಮಗೆ? ಬಡ ನಾಟಕ ಇದೆ. ಬೀದಿ ನಾಟಕ ಮತ್ತು ಬಡ ನಾಟಕ ಇದೇನು ಡಿಮ್ಯಾಂಡ್ ಮಾಡ್ತಿದೆ ಅಂತಂದರೆ
ನನ್ನಲ್ಲಿ ಏನೂ ಇಲ್ಲದಿದ್ದರೆ, ಬಹುಶಃ ಕುತ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ, ಚೇರು ಇಲ್ಲ ಅಂತಂದರೆ ನಾನು ಬೇರೆ ರೀತಿಯಲ್ಲೇ ನಿಮಗೆ ಕುತ್ಕೊಂಡು ತೋರಿಸ್ಬೇಕಾಗುತ್ತೆ. ಬಡ ನಾಟಕ ನನ್ನ ಹತ್ರ ಪೂರ್ ಥಿಯೇಟರ್ ಅಂತ ಕರಿತೀವಿ ನಾವು. ಪೂರ್ ಥಿಯೇಟರ್ನ ಇದು ನನ್ನ ಮುಂದೆ ಇರಲಿಲ್ಲ ಅಂತಂದರೆ ನಾನು ಹಾಗೆ ಹಾಗೆ ಮಾತಾಡ್ತೀನಿ, ಸಾಧ್ಯತೆ ಇದೆ. ಬೀದಿ ನಾಟಕ ಏನು ಬೇಕಾ? ಬೆಳಕು ಬೇಕಾ? ಕಾಸ್ಟ್ಯೂಮ್ ಬೇಕಾ? ಮೇಕಪ್ ಬೇಕಾ? ಇಲ್ವಲ್ಲ, ಏನೂ ಬೇಕಿಲ್ಲವಲ್ಲ. ಸಹಜವಾಗಿ ಮೇಲಿಂದ ಸೂರ್ಯನ ಬೆಳಕು ಬರ್ತದೆ, ಮೇಕಪ್ ಎಲ್ಲ ಇದೆ, ಸ್ವಲ್ಪ ಇದೆ. ಕಾಸ್ಟ್ಯೂಮ್ ಅಂತೂ ಬೇಕಾ? ಅದು ಸರಳ ಸಜ್ಜನಿಕೆಯ ತನಕ ಪಾತ್ರಕ್ಕೆ ಬೇಕಾದ ಒಂದು ಸಣ್ಣ ಉಡುಪು ಇದ್ದರೂ ಸಾಕು, ನಾವು ಎರಡೂ ನಾಟಕವನ್ನು ನಿಭಾಯಿಸ್ಕೊಂಡು ಹೋಗ್ಬೋದು. ಹೌದು, ಇದು ಇದ್ರೆ ಹೇಗೆ ಅಥವಾ ಇಲ್ದಿದ್ರೆ? ಇದ್ರೆ ಬೇರೆ ರೀತಿ, ಇಲ್ದಿದ್ರೆ ಮತ್ತೊಂದು ರೀತಿ. ಹೀಗಿರುತ್ತೆ. ನಾವು ಬಹುಶಃ ಜಗತ್ತಲ್ಲಿ ಇಂಥ ನಾಟಕ ನಾನಂತೂ ಕೇಳಿದ್ದೀನಿ, ಅದನ್ನು ನೋಡಲಿಲ್ಲ. ಆದರೆ ಆ ಸಿನಿಮಾ ಮಾತ್ರ ಮಾಡ್ತಾನೆ ಹೋಗ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಅಂಥ ಅದು ಆ ಕೆಲಸ ಮಾಡೋದಾದರೆ ರಂಗಭೂಮಿ ಅದ್ಯಾಕೆ ಮಾಡೋಕ್ಕೆ ಹೋಗ್ತದೆ ಅಲ್ವಾ? ಅದನ್ನು ಗಟ್ಟಿಯಾದ ಮನಸ್ಸು ಇಟ್ಕೊಂಡು ಒಳ್ಳೆಯದನ್ನು ಕೊಡ್ಬೋದು, ಒಳ್ಳೆಯದನ್ನು ತೋರಿಸ್ಬೋದಾ? ಹೀಗೆ ನಾನು ಯಾಕೆ ಖುಷಿ ಆಗ್ತಾ ಇಲ್ಲ ಅಂತಂದರೆ, ಈ ರಂಗಭೂಮಿಯ ನಡೆದುಕೊಂಡು ದಾರಿ ಇದೆಯಲ್ಲ, ಒಳ್ಳೊಳ್ಳೆ ಜನರ ಜೊತೆಗೆ ಬಹಳ ಅದ್ಭುತವಾದ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಆ ಸಾಲಿನ ತುದಿಯಲ್ಲಿ ಅಥವಾ ಕೊನೆಯ ಮನುಷ್ಯನಾಗಿ ನಾನು ಇದ್ದೀನಲ್ಲ ಅನ್ನೋದೇ ನನಗೆ ಭಾಳ ತುಂಬ ಖುಷಿ. ಹೌದು, ಏನಿದು ರಂಗಭೂಮಿ ಅಂತೀರಿ? ಯಾರನ್ನ ಕೇಳಿದಿರ ರಂಗಭೂಮಿ ಅಂತ? ರಂಗಭೂಮಿ ಅಂತ ಕೇಳಿದ್ರಿ, ಅದಕ್ಕೆ ಉತ್ತರಿಸೋಕ್ಕಾಗುತ್ತಾ? ಇದೇನಾಗುತ್ತದೆ ಸರ್? ನನಗೆ ಗೊತ್ತಿಲ್ಲ. ರಂಗಭೂಮಿ ಅಂತ ಕೇಳಿದ್ಯಾ? ಸಾಕು, ಹೇಳ್ತೀವಿ. ನೀವು ಹೇಳಿ, ಮನೆಯಲ್ಲಿಲ್ಲ ಹೇಳಿ, ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ಭಾಳ ದೂರ ಇಲ್ಲ ರಂಗಭೂಮಿ, ತುಂಬ ತುಂಬ ಹತ್ತಿರದಲ್ಲಿ. ನಾವು ಗಮನಿಸಿರಲ್ಲ ಅಷ್ಟೇ. ನಮ್ಮಲ್ಲಿ 3 ಭೂಮಿಕೆ ಇದೆ. ಯಾವುದು? ಒಂದು ಯುದ್ಧ ಭೂಮಿ ಇದೆ, ಗೊತ್ತಾ? ಯುದ್ಧ ನಡೀತಾ ಇದೆ, ಈಗ ಸದ್ಯ ನಡೀತಾ ಇದೆ ಯುದ್ಧ. ಕೇಳಿದ್ರಿ ತಾನೆ? ಯುದ್ಧ ಯಾವುದ್ರ ಮೂಲಕ? ಮಿಸೈಲ್, ಶಸ್ತ್ರಾಸ್ತ್ರಗಳ ಮೂಲಕ. ಚೀನಾ ಪಕ್ಕದಲ್ಲಿದೆ, ನಂಬರ್ ಹೋಗಿ ನಿಂತಿದ್ದಾರೆ. ಇಸ್ರೇಲ್ ಇದೆ, ಉಕ್ರೇನ್ ಇದೆ, ಫಿಲಿಪೈನ್ಸ್ ಇದೆ, ಗಾಜಾ ಇದೆ. ಎಂತೆಂಥ ರಾಷ್ಟ್ರಗಳು ಈಗ ತಯಾರಿಯಲ್ಲಿದ್ದಾವೆ ಯುದ್ಧ. ಏನೋ ಅಣುಬಾಂಬ್ ಹಾಕೋ ಮಟ್ಟಕ್ಕೆ ಈಗ ಹೋಗಿದೆ. ಹೀಗೆ ದಾಡೋದು ಹೌದು, ಇಲ್ಲ ಅಂತ ನಾನು ಹೇಳೇ ಇಲ್ವಲ್ಲ. ಶಸ್ತ್ರಾಸ್ತ್ರಗಳ ಮೂಲಕ ಯುದ್ಧ ಮಾಡೋದು ಒಂದು ಹೌದು. ಇನ್ನೊಂದು ಯುದ್ಧ ಇದೆ, ಇಲ್ಲಿ ಹೊಡಿತಾರೆ. ಹೆಂಗೆ ಹೊಡಿತಾರೆ ಅಂತಂದರೆ, 2 ಸಾರಿ ನನ್ನ ಕಪಾಳಿ ಬೇಕಾದ ಹೊಡಿ, ಆದರೆ ಆ ಮಾತು ಮಾತ್ರ ಮಾತಾಡಬೇಡ ಅಂತ ಕನಿಕರದಿಂದ ಕೇಳ್ತೀವಲ್ಲ, ಬೇಡ್ತೀವಲ್ವ. ಎಲ್ಲೂ ಹೊಡಿತಾರೆ ಎದೆ. ಈ ಎದೆ ಹೊಡೆಯೋದು ಕೂಡ ಯುದ್ಧ. ಅಂದರೆ ಅದು ಆಗಿನ ಕಾಲದಲ್ಲಿ ಇಲ್ಲ, ಆಗಿನ ಕಾಲದಲ್ಲಿ ಇತ್ತು. ಆದರೆ ಈಗ ಹೀಗಾಗಿದೆ, ಭುಗಿಲೆದ್ದಿದೆ. ಇಲ್ಲಿಗೆ ಹೊಡೆಯೋದು ಜಾಸ್ತಿ ಇದೆ. ಈ ವಿಷಯ ಇಟ್ಕೊಂಡೇ ನಾವು ನಾಟಕ ಮಾಡಿಸೋದು. ಅದಕ್ಕೆ ಹೇಳ್ತೀವಿ ನಾವು ಯುದ್ಧ ಭೂಮಿ. ಮತ್ತೊಂದಿದೆ, ಹೇಳ್ತೀರಿ ಯಾರಾದರೂ? ಮತ್ತೊಂದಿದೆ, ನಾನೇ ಹೇಳ್ತೀನಿ. ಯುದ್ಧ ಭೂಮಿ ಇದೆ, ಇನ್ನೊಂದು ರುದ್ರಭೂಮಿ ಇದೆ. ಅಮ್ಮ, ರುದ್ರಭೂಮಿ ಅಂತ ಗೊತ್ತಾ? ರುದ್ರಭೂಮಿ ಅಂತ ಗೊತ್ತಾ? ರುದ್ರ ಇರೋ ಜಾಗ ಅಂತಷ್ಟೇ. ರುದ್ರ ಎಲ್ಲಿರ್ತಾನೆ? ಯಾವ ರುದ್ರ ಅವನು? ಈ ಜಗತ್ತಿಗೆ ಒಬ್ಬನೇ ರುದ್ರ ಇರೋದು, ಶಿವ. ಅವನು ಬಾಲ್ಯದಲ್ಲಿ ಅಲ್ಲಿದ್ದ, ಆಮೇಲೆ ಅವನು ಸಂಸಾರಿ ಆಗಿರೋದು. ಯಾವಾಗಲೂ ಅವರು ಸ್ಮಶಾನವನ್ನು ಕಾಯೋ ಕೆಲಸ ಅಲ್ಲ, ಸ್ಮಶಾನದಲ್ಲಿ ಇರೋ ಜೀವ ಅದು. ಅದಕ್ಕೆ ಅವನು ರುದ್ರ ಅಂತ ಕರೆದು. ರುದ್ರಭೂಮಿ ಇದೆ. ರುದ್ರಭೂಮಿ ಅಂತಂದರೆ
ಈಗ ನಾವು ನಮ್ಮ ತಂದೆಯನ್ನು, ತಾಯಿಯನ್ನು, ನಮ್ಮ ಹಿರಿಯರನ್ನು ಕಳ್ಕೊಂಡಿದ್ದೀವಲ್ವಾ, ಅಲ್ಲಿ ಹೋಗಿ ಮತ್ತೆ ಕೆದಕೋದು ನಾವು ಅವರ ಹೆಸರನ್ನು ಅಥವಾ ಅವರ ಇತಿಹಾಸವನ್ನು ಕೆದಕಿಬಿಟ್ಟು ಯುದ್ಧಭೂಮಿ ಮತ್ತು ರುದ್ರಭೂಮಿಯ ಒಳ ಅರ್ಥವೇ, ಒಳ ತುಡಿತವೇ ರಂಗ. ನಾವು ಕಳೆದು ಹೋದವರನ್ನು, ನೀವು ಈಡಿಪಸ್ ಅಂತ ಕೇಳಿದಿರಿ, ಅಥವಾ ಶೇಕ್ಸ್ಪಿಯರ್ ಹೆಸರು ಕೇಳಿದಿರಿ, ಅಥವಾ ಕುವೆಂಪುರ ನಾಟಕ ಕೇಳಿರ್ಬೋದು. ರುದ್ರ ನಾಟಕಗಳು ಹ್ಯಾಮ್ಲೆಟ್ ಮಾಡಿದ್ದಾರೆ, ಅನುವಾದ ಇದೆ. ಅಂಥ ನಾಟಕಗಳ ಹೆಸರುಗಳನ್ನು ನಾವು ಯಾಕೆ ಮತ್ತೆ ನಾವು ಜೀವಂತಗೊಳಿಸುವಂಥ ಕೆಲಸ ಅದು ರಂಗಭೂಮಿಯಲ್ಲಿ ಮಾತ್ರ ಸಾಧ್ಯ, ಮತ್ತೆಲ್ಲೂ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇದೆ. ನಿಮಗೆ ಭಗತ್ ಸಿಂಗ್ ಮತ್ತೆ ಹುಟ್ಟಿ ಬರ್ತಾನಲ್ವ, ಭಗತ್ ಸಿಂಗ್ ಅಂತವನು ಮತ್ತೆ ಹುಟ್ಟಿ ಬರ್ತಾನ್ರಿ. ನಮಗೆ ಹುಟ್ಟಿ ಬರಲಿಕ್ಕೆ ಕಾರಣೀಭೂತ ಆಗಿರೋದು ಒಂದೇ ಒಂದು ಮಾಧ್ಯಮ, ಹಾಗಾಗಿ ದೊಡ್ಡ ವಿಶಾಲವಾದದ್ದು, ಆಳವಾದದ್ದು, ತುಂಬ ಇತಿಹಾಸ ಗತಕಾಲದಿಂದ ಇಲ್ಲಿನ ಆಧುನಿಕ ತುದಿಯ ಕ್ಷಣದವರೆಗೂ ರಂಗಭೂಮಿಯ ತುಡಿತದಲ್ಲಿರೋ ಜನ ನಾವು ಹೆಮ್ಮೆ ಪಡಬೇಕು. ನಮ್ಮಂತೂ ಈ ಮಾಧ್ಯಮದಲ್ಲಿ ಇದ್ದೀವಲ್ವ, ಖುಷಿ ಆಗ್ತದೆ. ಹಾಗಾಗಿ ನನಗೆ ಇಷ್ಟೊಂದು ಮಾತಾಡಲಿಕ್ಕೆ ಸಂಸಾರ ಥಿಯೇಟರ್ ಸುರೇಶ್ ಸ್ನೇಹಿತರು ಮೇಡಮ್ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟ ತಮಗೆಲ್ಲರಿಗೂ ಬಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈಗ ರಂಗಸ್ವಾಮಿ ಸರ್ ನೀವು ಕೂಡ ಒಂದು ಕರ್ನಾಟಕ ಗಜಲ್ ಅಕಾಡೆಮಿ ಸಂಘಟನೆಗಳ ಜೊತೆ ಇದ್ದೀರಿ. ಇದು ಮೂಲ ಏನಪ್ಪ ಅಂದರೆ ಸರ್ ಏನು ಮಾತಾಡಿದರೆ ಅದರ ಇಟ್ಕೊಂಡು ನಾವೇನಾದರೂ ಮಾತಾಡೋಕ್ಕಾಗುತ್ತೆ. ಡೆಲ್ಲಿಗೂ ಕೂಡ ಈ ಸಬ್ಜೆಕ್ಟ್ ಹೋಗುತ್ತೆ, ಅದ್ರ ಜೊತೆ ಇರೋದಿಲ್ಲ. ಮಿನಿಸ್ಟ್ರಿ ಆಫ್ ಕಲ್ಚರ್ಗೆ ಅವ್ರೇನು ಮಾತಾಡಿದ್ದಾರೆ ಇಷ್ಟು ಮಾತು ಕೂಡ ಅಲ್ಲಿಗೆ ಅವ್ರಿಗೆ ಸಬ್ಜೆಕ್ಟ್ ಆಗುತ್ತೆ. ದಯವಿಟ್ಟು ನೀವು ಕೂಡ ಒಂದು ಕಾಲಕ್ಕೆ ಮಾತಾಡೋಕ್ಕಾಗುತ್ತೆ. ಯಾಕಂದರೆ ನಾನು ಸಂಘಟಕ ಅಲ್ಲ, ನಾನು ನಿರ್ದೇಶಕ. ಹಾಗಾಗಿ ಸಂಘಟನೆಯ ಸಾಧ್ಯತೆ, ಅದರ ಬಾಧ್ಯತೆಗಳೇನೇನಿದೆ ಅದೆಲ್ಲ ಸುರೇಶ್ ಅಂತವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನನಗೆ ಯಾವ ಸಂಘಟನೆ ಮಾಡಿದಾಗ ಎಲ್ಲರೂ ಗುಂಪು ಸೇರಿಸಿದಾಗ ನಾನು ಏನು ಹೇಳಬೇಕು, ಏನು ಕಲಿಸ್ಬೇಕು ಅಂತ ಕಲಿಸ್ಬಿಟ್ಟು ನಾವು ಜೈ ನಮ್ದು ಅಷ್ಟೇ ಕೆಲಸ. ಆದರೆ ಸಂಘಟನೆ ಮಾಡೋದು ತುಂಬ ಕ್ರಿಟಿಕಲ್ ಆದಂಥ ಜಾಬ್. ತುಂಬ ತಾಳ್ಮೆ ಬೇಕು, ಅದಕ್ಕೆ ತಿಳುವಳಿಕೆನೂ ಬೇಕು. ಆ ಎರಡೂ ಇದ್ದಾಗ ಮಾತ್ರ ಸಂಘಟನೆ ಸಾಧ್ಯತೆ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸಂಘಟನೆ ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ಕೆಲವರಿಗೆ ಮಾತ್ರ ಸಂಘಟನೆ ಬಂದು ಬರುತ್ತೆ. ತಮ್ಮಲ್ಲಿ ರಂಗಭೂಮಿಯಲ್ಲಿ ಸಂಘಟಕರು ಅನ್ನೋದು ತುಂಬ ಜನ ಇದ್ದಾರೆ. ಉದಾಹರಣೆಗೆ ನಮಗೆ ಕಪ್ಪಣ್ಣ ಒಳ್ಳೆಯ ಸಂಘಟಕರು, ಹಾಗೆ ಹಿಂದೆ ಇದ್ದಂಥವ್ರು ನಾಗೇಶ್ ಆಗ್ಬೋದು, ಎಲ್ ಕೃಷ್ಣಪ್ಪ ಅಂತ, CGK ಎಲ್ ಕೃಷ್ಣಪ್ಪ, ಇವರೆಲ್ಲ ಒಳ್ಳೆ ಸಂಘಟಕರು ಮತ್ತು ನಿರ್ದೇಶಕರು ಆಗಿದ್ದರು. ಎಲ್ ಕೃಷ್ಣಪ್ಪ ನಿರ್ದೇಶಕ ಅನ್ನೋದಕ್ಕಿಂತ ಸಂಘಟಕ, ತುಂಬ ಚೆನ್ನಾಗಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದರು. ಹಾಗೆ ರಂಗಭೂಮಿಯಲ್ಲಿ ತುಂಬ ಇತರದ್ದು ತುಂಬ ಹೆಸರುಗಳಿದ್ದಾವೆ, ನಾನು ಎಲ್ಲವನ್ನು ಹೇಳೋಕ್ಕಾಗೋದಿಲ್ಲ, ಅಥವಾ ಈ ತಕ್ಷಣಕ್ಕೆ ಒಂದು ನೆನಪಾಗಲ್ಲ ಹೇಳೋಕ್ಕೆ. ಹಾಗಾಗಿ ಈ ಸಂಘಟನೆ ತುಂಬ ಜವಾಬ್ದಾರಿ ಇರುವಂಥ ಕೆಲಸ. ಇದು ನಾಗಾಭರಣ ಬೆನಕಾಲ ಟೀಮಲ್ಲಿ ಒಬ್ಬರು ಸಂಘಟಕರು ಇದ್ದಾರೆ, ಅವನ ಹೆಸರು ನಂಜಪ್ಪ, ಗೊತ್ತಲ್ಲ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಬೆನಕ ಈಗ ಇಂಥ ದೊಡ್ಡ ದೊಡ್ಡ ತಂಡಗಳು ವರ್ಷಾನುಗಟ್ಟಲೆ, ದಶಕಗಟ್ಟಲೆ ನಡಿಬೇಕು ಅಂತಂದರೆ ಆ ಸಂಘಟಕರ ಕಾರ್ಯ ಮತ್ತು ಅವರ ಕೆಲಸ ಭಾಳ ಮುಖ್ಯ. ಸಂಘಟಕರಿಂದಲೇ ಒಂದು ತಂಡ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಘಟಕರ ಸಂಕಟಗಳು ಸಾವಿರ ಇರ್ತವೆ, ಅದನ್ನು ಅನುಭವಿಸೇ ತಿಳ್ಕೋಬೇಕು. ನಾವು ಸಂಘಟನೆ ಮಾಡೋಕ್ಕೆ ಹೋದರೆ ನಮಗೆ ಅದರ ಅರಿವಾಗುತ್ತೆ. ಹಾಗಾಗಿ ಸಂಘಟನೆಯ ಸಾಧ್ಯತೆಗಳು ಮತ್ತು ಹೀಗೆ ಸವಾಲುಗಳು ತುಂಬ ಇರ್ತವೆ. ಅವನ್ನು ನಾವು ಮಾಡಬೇಕು, ಸಮರ್ಥವಾಗಿ ಮಾಡಬೇಕು. ನಾವು ಸಮರ್ಥವಾಗಿ ಸಂಘಟನೆ ಕಟ್ಟಿದಾಗ ಮಾತ್ರ ಒಂದು ಸಂಸ್ಥೆ, ಒಂದು ತಂಡ, ಒಂದು
ರಂಗಭೂಮಿ ಉಳಿಯೋಕ್ಕೆ ಸಾಧ್ಯ ಅಂತೇಳಿ ನಾನು ಮಾತನ್ನು ಮಾಡ್ತೀನಿ. ಈಗ ಕೊನೆಯದಾಗಿ ನಮ್ಮ ಅಳಿನವರು ತಮ್ಮ ಅನಿಸಿಕೆ ಹಂಚಿಕೊಳ್ಳಬೇಕು. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹಿರಿಯರಿಬ್ಬರು ಹಂಚ್ಕೊಂಡಿದ್ದಾರೆ. ನನ್ನ ಒಂದಿಷ್ಟು ಅನುಭವದ ಹೇಳ್ಕೊಳ್ಳೋಣ ಅಂತಂದರೆ, ನಾನು ಸಂಘಟನೆಯಾಗಿ ಬದಲಾಗಿದ್ದು ಶ್ರೀಯುತ ಅವರ ಒಂದು ಒತ್ತಾಸೆಯ ಮೇರೆಗೆ ಚಿಕ್ಕಮಗಳೂರಲ್ಲಿ ಒಂದಷ್ಟು ಸಂಘಟನೆಯನ್ನು ಮಾಡಿ ಶುರು ಮಾಡಿದೆ. ಭಾಳ ದೊಡ್ಡ ಸವಾಲು. ಒಬ್ಬ ಮಹಿಳೆ ಸಂಘಟಕಿಯಾಗಿ ಬದಲಾಗೋದಿದೆಯಲ್ಲ, ಅದು ಒಂದಷ್ಟು ಸರ್ಕಸ್ಸು, ಒಂದಷ್ಟು ಅದು ಯೂತ್ಸನ್ನು ಇಟ್ಕೊಂಡು ಒಂದಷ್ಟು ನಾಟಕ ಮಾಡಿಸೋದು, ಈ ಥರದ್ದು ಏನು ಮೈಸೂರು ರಂಗಾಯಣ ಇದೆ, ಅದರ ಜಿಲ್ಲಾ ಒಂದು ಉಸ್ತುವಾರಿನ ನನಗೆ ಕೊಟ್ಟಿದ್ದು ಒಂದು ವರ್ಷ. ಸೊ ಈ ಥರದ ಎಲ್ಲ ಅನುಭವಗಳಿಗೆ ನೋಡೋದಾದರೆ, ಈ ಸಂಘಟನೆ ಅನ್ನೋದು ಒಂದು ದೊಡ್ಡ ಮನೋಧರ್ಮ, ಮನೋಭೂಮಿಕೆಯ ಹಿನ್ನೆಲೆಯಲ್ಲಿ ನಿರ್ಮಾಣ ಆಗುವಂಥ ಒಂದು ವಿಸ್ತಾರವಾದಂಥ ಒಂದು ವಸ್ತು. ನಾವು ಇಲ್ಲಿ ಒಂದು ಈಗ ನೀವು ಅಂದ್ಕೋಬೋದು, ಒಂದು ಸ್ಕೂಲ್ ಆಗಿರ್ಬೋದು, ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಎಲ್ಲ ಕಡೆಗೂ ಸಂಘಟನೆ ಇಲ್ಲದೆ ಯಾವುದೂ ಇಲ್ಲ. ಆದರೆ ಒಂದು ರಂಗಕ್ಷೇತ್ರ ಆಗಿರ್ಬೋದು, ಇಲ್ಲಿ ಇರುವಂತಹ ಒಂದು ಏನಿದೆ ಸಂಘಟನೆಯ ಕ್ಷೇತ್ರ ಏನಿದೆ, ಇಲ್ಲಿ ನಾವು ಸಮುದಾಯಕ್ಕೆ, ಸಮಾಜಕ್ಕೆ ಮೌಲ್ಯಗಳನ್ನ ಬಿಡ್ತೇವೆ. ಇಲ್ಲಿ ಏನು ನೀವು ಯಾವ ಮೌಲ್ಯ ಬೇಕೋ ಅದನ್ನು ಹೆಕ್ಕಿ ತಗೋಬಹುದು. ನಿಮಗೆ ಒಂದು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ನಿಮಗೆ ಒಳ್ಳೆ ಇನಿಷಿಯೇಟಿವ್ ಇದ್ದರೆ ಮಾತ್ರ ನೀವು ಕಲಾವಿದರಾಗಲಿಕ್ಕೆ ಸಾಧ್ಯ, ರಂಗ ಸಂಘಟಕರಿಗಾಗಲಿಕ್ಕೆ ಬದಲಾಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಸಾಕಷ್ಟು ಹೊರೆಗಳು ಬೀಳ್ತವೆ ಇಲ್ಲಿ ಇವರು ಏನೋ ಮಾಡ್ತಾ ಇದ್ದಾರೆ, ಇವರೇ ಒಂದು ಗುಂಪು ಇವ್ರದ್ದು, ಇವರು ಎಲ್ಲರಿಗೂ ಹೋಗ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ನಾಟಕ ಮಾಡ್ತಾರೆ, ಇಲ್ಲ ಅಯ್ಯೋ ಇವ್ರದ್ದೇನೋ ನಡೀತಾ ಇದೆ ಏನೋ ಅಂತ ಒಂದು ಏನು ನೋಟ, ಒಂದು ಸೀಳು ನೋಟ ನಮ್ಮನ್ನು ಸದಾ ಒಂದು ಹಿನ್ನೆಲೆಯಾಗಿ ಬಂದು ಕಾಡ್ತಾ ಇರ್ತದೆ. ಅದಕ್ಕೆಲ್ಲ ಹೆದರುವಂಥದ್ದಿಲ್ಲ. ನಾವು ಒಳ್ಳೆ ಸಮಾಜಕ್ಕೆ ಒಳ್ಳೆಯದು ಕೊಡಬೇಕು, ಯೂತ್ಸ್ಗೆ ಒಂದು ಒಳ್ಳೆಯ ವಿಷಯವನ್ನು ಮುಟ್ಟಿಸ್ಬೇಕು ಅಂತ ಹೇಳಿ ಹೋದಾಗ ಖಂಡಿತವಾಗ್ಲೂ ಅದಕ್ಕೆ ಯಶಸ್ಸು ಇದ್ದೇ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ರಾಮಾಯಣ ಬರೋದು 80ರ ದಶಕದಲ್ಲಿ, ನಾವು ಆ ರಾಮಾಯಣನ ರೆಗ್ಯುಲರ್ ನೋಡಲೇಬೇಕಿತ್ತು. ಅದು ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ಕ್ವಾರ್ಟರ್ಸ್ನಲ್ಲಿ ಎಲ್ಲೂ ಟಿ ವಿ ಇರಲಿಲ್ಲ. ಆವಾಗ ಸ್ವಲ್ಪ ಶ್ರೀಮಂತರ ಮನೇಲಿ ಟಿ ವಿ ಇರೋದು. ಆ ರಾಮಾಯಣ ತುಂಬ ಮೌಲ್ಯಗಳನ್ನ ಹಂಚ್ತು ನಮಗೆ. ಅಂದರೆ ನಮಗೆ ಸಿಗ್ತಾ ಇದ್ದಿದ್ದು ನಾಟಕ ಅದು. ಒಂದೊಂದು ಎಪಿಸೋಡ್ಗಳಲ್ಲೂ ಕಣ್ಣೀರು, ಹೆಣ್ಮಕ್ಳ ಮೇಲೆ ರಾಕ್ಷಸರು ಒಂದಷ್ಟು ಹಿಂಸೆಗಳನ್ನ ಕೊಡೋದು, ಅದನ್ನು ನಿವಾರಣೆ ಮಾಡೋಕ್ಕೆ ಇನ್ಯಾರೋ ಒಬ್ಬ ಉಟ್ಕೊಳ್ಳೋದು, ಈ ಪಾಂಡವ್ರ ಮೇಲೆ ಆಗುವಂಥ ನಿರಂತರ ದೌರ್ಜನ್ಯಗಳು, ಅದನ್ನು ಅವರು ಹೇಗೆ ಅವರು ತಡೀತಾ ಇದ್ರು ಅನ್ನುವಂಥ, ಶ್ರೀಕೃಷ್ಣ ಹೇಗೆ ಅವನು ತನ್ನ ಒಂದು ಪವರಿಂದ ಅವನು ದ್ರೌಪದಿಯನ್ನು ರಕ್ಷಿಸ್ತಾ ಇದ್ದ. ಅಂದರೆ ಇವೆಲ್ಲ ನಾಟಕಗಳು ನಮ್ಮ ಏನು ಪುರಾಣದ ಪುಣ್ಯಕಥೆಗಳ ಏನು ನಾಟಕಗಳಿದ್ದಾವೆ, ವಸ್ತುಗಳು, ಅವೆಲ್ಲ ನಮ್ಗೆ ಎಲ್ಲೋ ಒಂದು ಕಡೆ ಒಂದು ಇನಿಷಿಯೇಟಿವ್ನ, ಒಂದು ಶಕ್ತಿಯನ್ನು ನಮ್ಮಲ್ಲೆಲ್ಲೋ ಒಂದು ಕಡೆ ತುಡಿತದ ಜೀವನ್ಮುಖತೆಯೆಡೆಗೆ ನಡೆಸುವಂಥ ಶಕ್ತಿಯನ್ನು ನಮ್ಮಲ್ಲಿ ಈ ರಂಗಭೂಮಿ ಕೊಟ್ಟಿದೆ. ರಂಗಭೂಮಿಯಲ್ಲಿ ಬರುವಂತಹ ನಾಟಕಗಳು, ಪಾತ್ರಗಳು ನಮಗೆ ಕೊಡ್ತಾ ಹೋಗ್ತವೆ. ಹಾಗಾಗಿ ಸಂಘಟನೆಯಲ್ಲಿ ಇದ್ದವರು ನಿಜವಾಗ್ಲೂ ಅವರು ಮಾತೃ ಸ್ವರೂಪವಾಗಿ ಕೆಲಸ ಮಾಡಬೇಕಾಗ್ತದೆ. ಎಲ್ಲರನ್ನೂ ನೋಡ್ಬೇಕು ಅವರು. ಇದು ಡೀಸೆಲ್ಗೆ ಇದು ಮೋಟರ್ ಡೀಸೆಲ್ ತುಂಬಿಸೋದು ನೋಡಬೇಕು, ಇಲ್ಲಿ ಮೇಕಪ್ ಆರ್ಟಿಸ್ಟ್, ಹೀರೋಯಿನ್ ಪ್ರತಿಯೊಬ್ಬರೂ ಅವರು ನೋಡಬೇಕು. ಇದೊಂಥರ ಮಲ್ಟಿಪಲ್ ಟಾಸ್ಕಿಂಗ್ ಆದ್ರೂ ಅದರಲ್ಲಿ ಅದನ್ನು ಮಾಡಿದ ಮೇಲೆ ಸಾರ್ಥಕತೆ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತೇಳಿ ನಾನು ಭಾವಿಸ್ತೇನೆ. ನೀವೆಲ್ಲರೂ ಯೂತ್ಸ್ ಇದ್ದೀರಿ, ಖಂಡಿತ ನೀವು ರಂಗಭೂಮಿಯಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮ ಹಿರಿಯರಾದಂಥ ಗುರುಗಳು ಅವ್ರನ್ನೆಲ್ಲ ನೋಡಿ, ಅವರು 84-85 ಅಂದರು. ನಾನು ಹುಟ್ಟಿ 3 ವರ್ಷ ಆಗಿದ್ದು ಸರ್. NST ಅವರು ಟ್ರೈನಿಂಗ್ ತಗೊಳ್ಳುವಾಗ ನಾನು ಹುಟ್ಟಿ 3 ವರ್ಷ ಆಗಿದ್ದಾರೆ. ಅಂದರೆ ಅಷ್ಟು ಹಿರಿಯ ಮರ ನಿಮ್ಮ ಮುಂದೆ ನಿಂತಿದೆ. ಅವರೇ ನಮಗೆ ದೊಡ್ಡ ಸಾಕ್ಷಿ ಸಂಘಟನೆಗೆ ಮತ್ತು ರಂಗಭೂಮಿಯ ಒಂದು ಹಿರಿತನಕ್ಕೆ. ನಿಜವಾಗ್ಲೂ ನೀವು ಅವರಿಂದ ಸಾಕಷ್ಟು ನೀವು ಅವರಿಂದ ಏನೇನು ನಿಮಗೆ ಶಕ್ತಿ ಬೇಕೋ ಅದನ್ನೆಲ್ಲ ಹೀರ್ಕೊಳ್ಳಿ. ಮುಂದೆ ಬೆಳೆಯುವಂಥದ್ದು ಸಾಕಷ್ಟಿದೆ. ಒಳ್ಳೆ ಇನಿಷಿಯೇಟಿವ್ ಇಟ್ಕೊಂಡಾಗ ಏನಾಗುತ್ತೆ, ನೀವು ಖಂಡಿತ ನೀವು ರೀಚ್ ಆಗ್ತೀರ. ನಮಗೆ ಮುಖ್ಯವಾಗಿ ನಮಗೆ ಬೋನ್ಸ್ ಆಗಿ ಕೆಲಸ ಮಾಡುವಂಥದ್ದು ನಮ್ಮ ಒಂದು ಫ್ಯೂಚರ್ಗೆ ಅಂದರೆ ಮೌಲ್ಯಗಳು, ಒಳ್ಳೆತನ, ಒಳ್ಳೆ ಕೆಲಸ, ಒಬ್ರಿಗೆ ಸಹಾಯ ಮಾಡಿದ್ದು, ಇಂಥವು ನಮಗೆ ಬೆನ್ನೆಲುಬಾಗಿ ಬರ್ತವೆ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಘಟನೆ ಇದ್ದಕ್ಕೂ ಅವು ನಮಗೆ ಗೊತ್ತಿರೋಲ್ಲ. ಎಲ್ಲೋ ಬಂದ್ಬಿಟ್ಟು ಇಲ್ಲ ನಿಮ್ಮದು ನಾಟಕನ ನಮ್ಮೂರಿಗೆ ಬಂದು ಮಾಡಿ ಸರ್, ಶ್ರೀಕೃಷ್ಣಂದು ಯಾವ ಸರ್ ಇವ್ರದ್ದು SDL ಚಂದ್ರದ್ದು ನಾಟಕ, ಕನಕದಾಸರದ್ದು ನವಧಾನ್ಯ ಚರಿತೆ
ಕೃಷ್ಣನ್ ಪಾತ್ರದವರು ಹೇಳ್ತಾ ಇದ್ದಾರೆ, ಬನ್ನಿ ಇಲ್ಲಿ ಅಣ್ಣ ಅಂತ ಹೇಳಿ ಕಾಲು ಬಿಟ್ಬಿಟ್ರಂತೆ ಒಂದು 10-15 ಜನ. ಅವ್ನಿಗೆ ಹೆಂಗಾಗಿರ್ಬೇಡ, ಅವ್ನು ಜಸ್ಟ್ ಪಾತ್ರಧಾರಿನೇ ಆಗಿರ್ಬೋದು, ಆದರೆ ಅವ್ನು ಕೊಡುವಂಥ ಒಂದು ಇಮೇಜ್ ಏನಿದೆ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಜನರ ಮುಂದೆ ಬಂದಿದ್ದಾನೆ ಎನ್ನುವಂತಹ ಒಂದು ಇಮೇಜ್ ಕೊಡ್ತಾರೆ. ಹಾಗಾಗಿ ನಾವು ಮೌಲ್ಯಗಳನ್ನ ಬೆಳೆಸ್ಕೊತಾ ಹೋಗ್ಬೇಕು. ನಾವು ಮೌಲ್ಯಗಳನ್ನು ಬೆಳೆಸ್ಕೊಂಡು ತುಂಬ ಕಷ್ಟ. ನಾನು ಸುಳ್ಳು ಹೇಳಲ್ಲ ಅಂತಂದ್ರೆ ತುಂಬ ಕಷ್ಟ. ಸುಳ್ಳು ಹೇಳದೆ ಇರೋದು ಇಟ್ಸ್ ಲೈಕ್ ಕತ್ತಿಯ ಮೇಲಿನ ನಡಿಗೆ, ಅದು ಸಂಘಟಕರದ್ದು. ನಾವು ಒಳ್ಳೆ ರೀತಿ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ನಂಬಿಕೆ ನಮ್ಗೆ ಇರ್ತದಲ್ಲ, ಅದೇ ನಾವು ನಡೆಸ್ಕೊಂಡು ಹೋಗ್ತದೆ. ನಾವು ಅವ್ರಿಗೆ ಕೈಯೊಡಲ್ಲ. ನಾವು ಬಂಡವಾಳಶಾಹಿಗಳ ಹತ್ರ ಸರ್ ಪೊಲಿಟಿಷಿಯನ್ಸ್ ಅಂದರೆ ನಾನು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ನಂದು ಸರ್ಕಾರಕ್ಕೆ ಮಾಡಲ್ಲ, ನಂದು ಹೋರಾಟ ಬೀದಿ ನಾಟಕ. ಅದೆಷ್ಟು ದೊಡ್ಡ ಒಂದು ದೀಕ್ಷೆ ಅಂದರೆ ಅದನ್ನು ನಡ್ಕೊಂಡು ನಡೆಸ್ತಾ ಹೋಗುತ್ತೆ. ಅದೇ ಒಂದು ಶಕ್ತಿ. ನಾನು ಯಾರು ಬಗ್ಗೋಲ್ಲ ಅನ್ನೋದೇ ಒಂದು ಬಹುದೊಡ್ಡ ಶಕ್ತಿ. ಈ ರೀತಿ ಇದನ್ನು ಕೊಡೋದು ಯಾವುದು ಸಂಘಟನೆ. ಸೊ ಇದರಲ್ಲಿ ನೀವೆಲ್ಲರೂ ಸಕ್ರಿಯರಾಗಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸ್ನೇಹಿತರೆ. ಈ ಕಾರ್ಯಕ್ರಮ ಮುಗಿಸ್ತೀವಿ. ಸಾಂಬಶಿವ ದಳವಾಯಿ ಸರ್ ನಿಮ್ಗೊಂದು ಅರ್ಧ ಗಂಟೆ ಕ್ಲಾಸ್ ತಗೋತಾರೆ ಮಧ್ಯಾಹ್ನ ಮೇಲೆ, ಇದಾದ ಮೇಲೆ. ಹಾಗಾಗಿ ನೀವು ಹೊಸಬ್ರು, ಇದನ್ನು ನಾವು ಯಾರು ಇಲ್ಲದೆ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಕೇಳಿಸ್ಕೊಂಡಿದ್ರಿ. ಹಾಗಾಗಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.